ಹನಿ ಟ್ರ್ಯಾಪ್ ವಿಚಾರಕ್ಕೆ ಗರಂ ಆದ್ರ ಹೈಕಮಾಂಡ್ ನಾಯಕರು. ಸಿಎಂ ಭೇಟಿಯಾಗಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಸುದೀರ್ಘವಾದಂಥ ಚರ್ಚೆ ನಡೆಸಿದ್ದಾರೆ. ಯಾಕಂದ್ರೆ ಮುಜುಗರಕ್ಕೆ ಕಾರಣ ಆಗಿದೆ, ಬಹಿರಂಗವಾಗಿ ಚರ್ಚೆಗಳಾಗ್ತಾ ಇದೆ, ಸ್ವಪಕ್ಷದವರ ವಿರುದ್ಧವೇ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಸಿಎಂ ಭೇಟಿಯಾಗಿ ಎಐಸಿಸಿ ಅಧ್ಯಕ್ಷ ಖರ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಬಹಳಷ್ಟು ವಿಚಾರ, ಅದರಲ್ಲೂ ಇದೇ ಮೇನು. ಹನಿ ಟ್ರ್ಯಾಪ್ ವಿಚಾರಕ್ಕೆ ರಾಜಣ್ಣ ಮೇಲೆ ಖರ್ಗೆ ಗರಂ ಆದ್ರ ಹಾಗಾದ್ರೆ ಸದನದಲ್ಲಿ ಚರ್ಚೆ ಆಗೋದಕ್ಕೆ ಯಾಕೆ ಬಿಟ್ರಿ? ಈ ವಿಚಾರವನ್ನ ಯಾಕೆ ಅವಕಾಶ ಮಾಡಿಕೊಟ್ರಿ? ಇಂಥ ವಿಷಯಗಳು ಪಕ್ಷಕ್ಕೆ ಮುಜುಗರವನ್ನ ತರ್ತವೆ. ವಿಪಕ್ಷಗಳ ಹೋರಾಟಕ್ಕೆ ನೀವೇ ಅಸ್ತ್ರ ಕೊಟ್ಟಂಗಾಯ್ತಲ್ವಾ? ಈಗ ಹನಿ ಟ್ರ್ಯಾಪ್ ಪ್ರಕರಣದ ತನಿಖೆ ಬಗ್ಗೆ ಕೂಡ ಸಿಎಂ ಚರ್ಚೆ ಮಾಡಿದ್ದಾರೆ. ಈ ವೇಳೆ ರಾಜೇಂದ್ರ ನೀಡಿದ ಮಾಹಿತಿ ಹಂಚಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಮುಜುಗರವನ್ನ ಈ ಹನಿ ಟ್ರ್ಯಾಪ್ ಆರೋಪ ತರ್ತಾ ಇದೆ. ಯಾಕಂದ್ರೆ ರಾಜಣ್ಣವರು ಮಾಡಿರುವಂಥ ಆರೋಪ ಏನಿದೆ ಅದು ವಿರೋಧ ಪಕ್ಷಗಳಿಗೆ ಅಸ್ತ್ರ ಕೊಟ್ಟಂತಾಯಿತು. ಅಂದರೆ ಆಂತರಿಕವಾಗಿ ಇದನ್ನು ಬಗೆಹರಿಸ್ಕೊಳ್ಬೋದಾಗಿತ್ತು. ಸಾಲು ಸಾಲು ಅಸ್ತ್ರಗಳನ್ನು ನೀವು ಆಲ್ರೆಡಿ ವಿರೋಧ ಪಕ್ಷಗಳಿಗೆ ಕೊಡ್ತಾ ಇದ್ದೀರಿ. ಈಗ ಮತ್ತೊಂದು ಬ್ರಹ್ಮಾಸ್ತ್ರ ಕೊಟ್ಟಂಗೆ ಆಯಿತು. ಇನ್ಮೇಲೆ ಇದೇ ಒಂದು ತಿಂಗಳು ಹಿಡ್ಕೊಂಡು ಜಗ್ಗಾಡ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವನ್ನು ತರ್ತಾ ಇದೆ. ಹಾಗಾಗಿ ಯಾಕೆ ಬಿಟ್ರಿ ನೀವು ರಾಜಣ್ಣಗೆ ಸದನದಲ್ಲಿ ಹೇಳಲಿಕ್ಕೆ? ನಿಮ್ಮ ಗಮನಕ್ಕೆ ಆರಂಭದಲ್ಲಿ ತರಲಿಲ್ವ ಅವರು? ಏಕಾಏಕಿ ಸದನದಲ್ಲಿ ಇದನ್ನು ಪ್ರಸ್ತಾಪ ಯಾಕೆ ಮಾಡಬೇಕಾಯಿತು? ಗೃಹ ಸಚಿವ ಪರಮೇಶ್ವರ್ ಅವರಾದರೂ ಕೂಡ ಇದನ್ನು ಮಾಹಿತಿ ತೆಗೆದುಕೊಳ್ಬೋದಾಗಿತ್ತಲ್ವಾ? ಸದನದ ಹೊರಗೆ ಮುಖ್ಯಮಂತ್ರಿಗಳನ್ನ ಕೇಳಿದರು. ಮುಖ್ಯಮಂತ್ರಿಗಳು ಹೇಳಿದರು, ಇಲ್ಲ ನನ್ನ ಗಮನಕ್ಕೆ ಅವರು ತಂದೇ ಇಲ್ಲ. ಸದನದಲ್ಲಿ ಏಕಾಏಕಿ ಯತ್ನಾಳ್ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಅವರು ಎದು ನಿಂತು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರು ಅಂತ ಹೇಳಿದರು ಅವರು. ಹಾಗಾಗಿ ನೋಡಿ, ಅದೇನು ಮಾಡ್ತಿರೋ ಗೊತ್ತಿಲ್ಲ. ಈ ಪ್ರಕರಣವನ್ನು ಒಂದು ಇತ್ಯರ್ಥ ಮಾಡಬೇಕು. ಯಾಕಂತ ಹೇಳಿದ್ರೆ ಸ್ವಪಕ್ಷದ ನಾಯಕರ ಮೇಲೆಯ ಅನುಮಾನಗಳು ಹೆಚ್ಚಾಗ್ತಾ ಇದ್ದಾವೆ. ನಿಮ್ಮವರೇ ನಿಮ್ಮ ಸಿದ್ದರಾಮಯ್ಯ ಬಣದ ನಾಯಕರನ್ನು ಹತ್ತಿಕ್ಕುವ ಸಲುವಾಗಿ ಈ ರೀತಿ ಟ್ರ್ಯಾಪ್ ಮಾಡಿಸ್ತಾ ಇದ್ದಾರೆ, ಒಂದು ಗ್ಯಾಂಗ್ ಕಟ್ಕೊಂಡು ಅನ್ನುವಂಥ ಆರೋಪಗಳು ಜೋರಾಗ್ತಾ ಇದೆ. ಹಾಗಾಗಿನೇ ಇದನ್ನು ತನಿಖೆ ಮಾಡ್ತಿರೋ ಅಥವಾ ತನಿಖೆ ಇಲ್ಲದೇ ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಅಂಥೇಳಿ ಖರ್ಗೆ ಅವರು ಮುಖ್ಯಮಂತ್ರಿಗಳ ಜೊತೆಗೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಮತ್ತು ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ. ಯಾಕಂತ ಹೇಳಿದ್ರೆ ನೋಡಿ, ಈ ಹನಿ ಟ್ರ್ಯಾಪ್ ಪ್ರಕರಣ ಏನಿದೆ, 48 ರಾಜಕೀಯ ಮುಖಂಡರನ್ನ ಬಲೆಗೆ ಬೀಳಿಸಿ ಸಿಡಿಗಳಿದ್ದಾವೆ, ಪೆನ್ಡ್ರೈವ್ಗಳಿದ್ದಾವೆ ಅಂಥೇಳಿ ರಾಜಣ್ಣ ಅವರು ಗಂಭೀರ ಆರೋಪವನ್ನು ಮಾಡಿದರು. ಜೊತೆಗೆ ಈ ಬಣ ಬಡಿದಾಟ ಇತ್ತು ಅಲ್ವಾ, ಅದು ಮತ್ತೆ ತಾರಕಕ್ಕೆ ಹೋಗ್ತಾ ಇದೆ. ಡಿ.ಕೆ. ಬಣ, ಸಿದ್ದರಾಮಯ್ಯ ಬಣ, ಅವರೊಂದು ಆರೋಪ ಮಾಡಿದರೆ ಇವರೊಂದು, ಹಾಯ್ ಹಲೋ ಅಂದರೆ ಮತ್ತೆ ಹನಿ ಹಲೋ, ಇವೆಲ್ಲವೂ ಕೂಡ ನಾವು ಗಮನಿಸ್ತಾನೆ ಇದ್ದೀವಿ ದಿನನಿತ್ಯ. ಸಿದ್ದರಾಮಯ್ಯನವರು ಕೂಡ ಈಗ ಅವರ ಆರೋಗ್ಯದ ಸ್ಥಿತಿ ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ. ಈ ವಿಚಾರವನ್ನು ಎಸ್ಪೆಷಲಿ ಅದರಲ್ಲೂ ಸಿದ್ದರಾಮಯ್ಯರ ಬಣದಲ್ಲೇ ಕೆ.ಎನ್. ರಾಜಣ್ಣ ಅವರು ಗುರುತಿಸಿಕೊಂಡಿರುವುದು. ಅವರನ್ನೇ ಟಾರ್ಗೆಟ್ ಮಾಡಿದ್ರಾ ಇಲ್ಲಿ? ಹಾಗಾಗಿ ಅಥವಾ ದಲಿತ ನಾಯಕರನ್ನ ಇಲ್ಲಿ ಟಾರ್ಗೆಟ್ ಮಾಡಿದ್ದಾರಾ? ಈ ಎಲ್ಲ ಆಯಾಮಗಳಲ್ಲಿ ಖರ್ಗೆ ಅವರು ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡಿದ್ದಾರೆ. ಹೈಕಮಾಂಡ್ಗೆ ಇದಿಷ್ಟ ಇರಲಿಲ್ಲ. ಆಯಿತು, ಹನಿ ಟ್ರ್ಯಾಪ್ ಪ್ರಯತ್ನಗಳಾಗಿದೆಯಾ, ಅದನ್ನು ಹೈಕಮಾಂಡ್ ಗಮನಕ್ಕೆ ತರಬಹುದಾಗಿತ್ತಲ್ವಾ, ಅಥವಾ ಮುಖ್ಯಮಂತ್ರಿಗಳ ಕಿವಿಗೆ ಮುಟ್ಟಿಸ್ಬೋದಾಗಿತ್ತು. ಯಾಕೆ ಸದನದಲ್ಲಿ ಬಹಿರಂಗವಾಗಿ ಪ್ರಸ್ತಾಪ ಮಾಡಬೇಕಾಗಿತ್ತು ರಾಜಣ್ಣ? ಇದು ಖಂಡಿತ ಮುಜುಗರ ಆಗ್ತಾ ಇದೆ ಅಲ್ವಾ? ಹಾಗಾದ್ರೀಗ ವಿರೋಧ ಪಕ್ಷದವರು ಹಾದಿ ಬೀದಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರಲ್ವಾ, ಹನಿ ಟ್ರ್ಯಾಪ್ ಮಾಡಿಸಿದಂಥವ್ರು ಕಾಂಗ್ರೆಸ್ನವರೇ ಅಂತ ಅವರೇ ಹೇಳ್ತಾ ಇದ್ದಾರೆ. ಅವರು ಬಾಯಿ ಮುಚ್ಚೋಕ್ಕಾಗುತ್ತಾ? ಈಗ ಆರೋಪನ ಮಾಡಿಬಿಟ್ರು, ಈಗ ತನಿಖೆ ಆಗಲೇಬೇಕಲ್ವಾ? ಅದು ರಾಜ್ಯದ ಸಂಸ್ಥೆಗಳಿಗೂ ಅಥವಾ CBI ನೋಡಿ, CBI ಒತ್ತಾಯಗಳು ಕೇಳಿ ಬರ್ತಾ ಇದೆ. ಇದರಲ್ಲೂ ಕೂಡ ಈಗ ಡಿ.ಕೆ. ಶಿವಕುಮಾರ್ ಬಣ ಮತ್ತು ಸಿದ್ದರಾಮಯ್ಯರು ಬಣದವರ ನಡುವಿನ ವಾಕ್ ಟಾಕ್ ಮತ್ತೆ ಜಾಸ್ತಿ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ಕೆಲವೊಂದಿಷ್ಟು ಹೇಳಿಕೆಗಳಿಗೆ ಸಿದ್ದರಾಮಯ್ಯ ಬಣದವರು ಟಕ್ಕರ್ಗಳನ್ನು ಕೊಡ್ತಾ ಇದ್ದಾರೆ. ನೋಡಿ, ಮತ್ತೆ ಬಣ ಬಡಿದಾಟ ಜಾಸ್ತಿ ಆಗೋಕ್ಕೆ ನೀವು ಅನುವು ಮಾಡಿಕೊಟ್ರಿ. ಇಂಥ ವಿಷಯಗಳ ಮೇಲೆ ನೀವು ಸೂಕ್ಷ್ಮವಾಗಿ ಗಮನ ಹರಿಸಬೇಕಾಗಿತ್ತು.
ಹಾಗಾಗಿನೇ ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ KN ರಾಜಣ್ಣ ಮೇಲೆ ಖರ್ಗೆ ಗರಂ ಆಗಿದ್ದಾರೆ.